ನಮಸ್ಕಾರ ವೀಕ್ಷಕರೇ, BNTV ಕನ್ನಡಗೆ ಸ್ವಾಗತ. ಇವತ್ತು ನಾವು ನಿಮಗೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯನವರ ಇಡೀ ಜೀವನ ಚರಿತ್ರೆಯ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇವರು ಮಾಡಿದ ಸಾಧನೆ ಏನು, ಇವರ ಹಿನ್ನೆಲೆ ಎಂತಹದ್ದು, ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಹೇಗೆ, ಲಾಯರ್ ಆಗಿದ್ದ ಸಿದ್ದರಾಮಯ್ಯ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಹೇಗೆ, ಅವರು ಜೀವನದಲ್ಲಿ ಎದುರಿಸಿದ ಸವಾಲುಗಳೇನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು, ಸಿದ್ದರಾಮಯ್ಯ ಅವರ ರಾಜಕೀಯ ಹಾದಿ, ಅವರು CM ಆಗಿದ್ದ ಅವಧಿಯ ಬಗ್ಗೆ ನೋಡೋದಾದ್ರೆ ಸಿದ್ದರಾಮಯ್ಯ ಅವರು 26ನೇ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದಹಾಗೆ ಇವರು ಜನಿಸಿದ್ದು 1948 ಆಗಸ್ಟ್ 12ರಂದು. ಅಂದಿನ ಮೈಸೂರು ಜಿಲ್ಲೆಯ ವರುಣ ಹೋಬಳಿಯ ಸಿದ್ದರಾಮಯ್ಯ ಹುಂಡಿ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ ದಂಪತಿಯ 5 ಮಕ್ಕಳಲ್ಲಿ ಸಿದ್ದರಾಮಯ್ಯ ಅವರು 2ನೇಯವರು. ಇವರ ಪೋಷಕರು ಓದು ಬರಹ ಬಾರದವರು, ಹೀಗಾಗಿ ಮಗನ ಜನನದ ದಿನಾಂಕ ಬರೆದಿಟ್ಟಿರಲಿಲ್ಲ. ಇವರು ಕುರುಬ ಸಮುದಾಯದವರು. ಇವರು 10 ವರ್ಷದವರೆಗೂ ಶಾಲೆಗೆ ಹೋಗಿಲ್ಲ. 1ರಿಂದ 4ನೇ ಕ್ಲಾಸ್ ಇವರು ಶಾಲೆಗೆ ಹೋಗದೆ ಮಿಸ್ ಮಾಡಿಕೊಂಡಿದ್ದಾರೆ. ಆದರೆ ಡೈರೆಕ್ಟ್ ಆಗಿ 5ನೇ ಕ್ಲಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಳಿಕ ಮೈಸೂರಿನಲ್ಲಿ PU ಕಂಪ್ಲೀಟ್ ಮಾಡ್ತಾರೆ. ನಂತರ ಮೈಸೂರು ಯುವರಾಜ ಯೂನಿವರ್ಸಿಟಿಯಲ್ಲಿ ಶಿಕ್ಷಣವನ್ನ ಮುಗಿಸ್ತಾರೆ. ಇವರ ತಂದೆಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಇವರು ಲಾಯರ್ ಆದ್ರು. ಲಾಯರ್ ಓದುವ ವೇಳೆ ರೈತ ಸಂಘದ ಪ್ರೊಫೆಸರ್ ನಂಜುಂಡಿಯವರ ಸಂಪರ್ಕವಾಯಿತು. ಅವರು ಹೋರಾಟಗಳಲ್ಲಿ ತೊಡಗುವಂತೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಕಾನೂನು ಪದವಿಯನ್ನ ಮುಗಿಸಿದ್ರು. ಬಳಿಕ ಕೋರ್ಟ್ನಲ್ಲಿ ರೈತರ ಪರ ಕೇಸ್ಗಳನ್ನ ತಂದ ವಾದವನ್ನ ಮಾಡ್ತಾ ಇದ್ರು. ಇದರೊಂದಿಗೆ ರೈತರ ಮನಸ್ಸನ್ನ ಗೆದ್ದಿದ್ರು. ಹೀಗಾಗಿ ಹೋರಾಟಗಳನ್ನ ಮಾಡಿ ಗುರುತಿಸಿಕೊಂಡಿದ್ರು. ತುರ್ತು ಪರಿಸ್ಥಿತಿ ವಿರೋಧಿಸಿ ಹೋರಾಟ ಮಾಡುವ ಸಂದರ್ಭದಲ್ಲಿ 2 ದಿನ ಪೊಲೀಸ್ ಸ್ಟೇಷನ್ ನಲ್ಲಿ ಇರಬೇಕಾದಂತಹ ಸ್ಥಿತಿ ಬಂತು. 1970ರಲ್ಲಿ ಸಮಾಜವಾದಿ ಯುವಜನ ಸಭಾ ಎಂಬ ಸಮಾಜವಾದಿ ಪಕ್ಷವನ್ನ ಸೇರಿದ್ರು. ಬಳಿಕ JP ಚಳುವಳಿಯಲ್ಲಿ ಭಾಗವಹಿಸಿದ್ರು. 1975, 1977ರಲ್ಲಿ ಪ್ರತಿಭಟನೆಗಿಳಿದ್ರು. ಪೊಲೀಸರು ಇವರನ್ನ ವಶಕ್ಕೆ ಪಡೆದ್ರು. ಆದರೂ ಜಗ್ಗದೆ ನಂತರ ಜೈಲಿಗೆ ಹೋಗದೆ ವಾಪಸ್ ಬಂದ್ರು. ಈ ಹಿಂದೆ ಇವರ ತಂದೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ನಿಂತು ಸೋತಿದ್ರು. ಆದ್ರೆ ಜನತಾ ಪಾರ್ಟಿಯಿಂದ ಎಲೆಕ್ಷನ್ಗೆ ನಿಂತು CM ಸಿದ್ದರಾಮಯ್ಯ ಗೆದ್ದಿದ್ರು. ತಾಲೂಕು ಅಭಿವೃದ್ಧಿ ಮಂಡಳಿಗೆ ಆಯ್ಕೆಯಾದ್ರು. ಈ ಮೂಲಕ 1978ರಲ್ಲಿ ರಾಜಕೀಯಕ್ಕೆ ಅಧಿಕೃತವಾಗಿ ಕಾಲಿಟ್ರು. 1980ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಹೀನಾಯವಾಗಿ ಸೋಲನ್ನ ಕಂಡ್ರು. ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಅಲ್ಲೂ ಕೂಡ ಕೇವಲ 8,000 ವೋಟ್ ಪಡೆದು ಸೋಲನ್ನ ಅನುಭವಿಸಿದ್ರು. ಈ ವೇಳೆ ರಾಜಕಾರಣವೇ ಬೇಡ ಎಂಬ ನಿರ್ಧಾರಕ್ಕೆ ಬಂದ್ರು. ಇದಾದ ಬಳಿಕ ಮತ್ತೆ ಲಾಯರ್ ವೃತ್ತಿ ಅಭ್ಯಾಸದ ಕಡೆ ಗಮನ ಹರಿಸಿದ್ರು. ಇದರ ಮಧ್ಯೆ ಲೆಕ್ಚರರ್ ಕೂಡ ವರ್ಕ್ ಮಾಡಿದ್ರು. 1983ರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಬಾರದು ಅಂತ ತೀರ್ಮಾನಿಸಿದ್ರು. ನಂತರದಲ್ಲಿ ಬೆಂಬಲಿಗರ ಒತ್ತಡದಿಂದ ಎಲೆಕ್ಷನ್ ನಿಲ್ಲೋಕೆ ನಿರ್ಧರಿಸಿದ್ರು. ಇವರು ಲೋಕದಳದಲ್ಲಿಯೂ ಜನತಾ ಪಾರ್ಟಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರು. ಅಲ್ಲೂ ಕೂಡ ಟಿಕೆಟ್ ಮಿಸ್ ಆಯಿತು. ಇದರ ಹಿಂದೆ JDS ರಾಜ್ಯಾಧ್ಯಕ್ಷ ದೇವೇಗೌಡರ ಪಾತ್ರ ಕೂಡ ಇತ್ತು. ಬಳಿಕ ಪಕ್ಷೇತರ ಅಭ್ಯರ್ಥಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. 1984ರಲ್ಲಿ ಜನತಾ ಪಾರ್ಟಿ ಪ್ರವೇಶವನ್ನ ಮಾಡಿದ್ರು. ಇವರನ್ನ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ಕೂಡ ಮಾಡಲಾಯಿತು. ಕನ್ನಡ ಭಾಷೆಯನ್ನ ಅಧಿಕೃತ ಭಾಷೆಯಾಗಿ ಅನುಷ್ಠಾನಗೊಳಿಸುವ ಮೇಲ್ವಿಚಾರಕರಾಗಿ ಮಾಡುವ ಕಮಿಟಿಯ ಕೆಲಸ ಕೂಡ ಮಾಡಿದ್ರು. ಮುಂದೆ ಹೆಗ್ಡೆ ಸರ್ಕಾರದಲ್ಲಿ ರೇಷ್ಮೆ ಮಂತ್ರಿಯಾದ್ರು. 6 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಜನತಾ ಪಾರ್ಟಿ ಹೀನಾಯವಾಗಿ ಸೋಲನ್ನ ಅನುಭವಿಸಿತ್ತು. ಹೀಗಾಗಿ ವಿಧಾನಸಭೆಯನ್ನ ವಿಸರ್ಜಿಸಿ ಮಧ್ಯಂತರ ಚುನಾವಣೆಗೆ ಹೋದ್ರು. ಇದರಿಂದಾಗಿ ಸಿದ್ದರಾಮಯ್ಯನವರ ಸಾಧನೆ ಶಿಖರವಾಗಿ ಎತ್ತರಕ್ಕೆ ಬೆಳೀತಾ ಹೋಯಿತು. 1 ವರ್ಷ ಖಾತೆಯನ್ನ ನಿಭಾಯಿಸಿದ್ರು. ಇನ್ನು 1988ರಲ್ಲಿ ಹೆಗ್ಡೆ ಮತ್ತು ದೇವೇಗೌಡ ಬಣದಲ್ಲಿ ಸಂಘರ್ಷ ಆದಂತ ವೇಳೆ ಹೆಗ್ಡೆ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ದೇವೇಗೌಡರು ಹಾಗೂ 3 ಸಚಿವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂತು. ದೇವೇಗೌಡರ ವಿರುದ್ಧ ತನಿಖೆ ಕೂಡ ಆರಂಭವಾಯಿತು. ಇದರಿಂದ ದೇವೇಗೌಡರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇವರ ಜೊತೆಗೆ ಸಿದ್ದರಾಮಯ್ಯ ಹಾಗೂ 3 ಸಚಿವರು ರಾಜೀನಾಮೆ ಕೊಡಬೇಕಾಯಿತು. ಕೆಲವೇ ದಿನಗಳಲ್ಲಿ ಹೆಗ್ಡೆಯವರು ಕೂಡ ರಾಜೀನಾಮೆಯನ್ನ ಕೊಟ್ಟರು. ಬಳಿಕ SR ಬೊಮ್ಮಾಯಿ CM ಆದ್ರು. ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾರಿಗೆ ಮಂತ್ರಿಯಾದ್ರು. ಇದಾದ ಬಳಿಕ ಸರ್ಕಾರವೇ ಬದಲಾಗಿ ಹೋಯಿತು.
1989ರಲ್ಲಿ ಜನತಾದಳಕ್ಕೆ ಸಿದ್ದರಾಮಯ್ಯ ಸೇರ್ಪಡೆಯಾದರು. ಅಲ್ಲೂ ಕೂಡ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋತು ಹೋದ್ರು. ಜನತಾದಳ ಕೇವಲ 24 ಸೀಟುಗಳನ್ನು ಮಾತ್ರ ಗೆಲ್ತು. ಈ ವೇಳೆ ಐತಿಹಾಸಿಕ ಗೆಲುವು ಸಾಧಿಸಿದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಬಳಿಕ ದೇವೇಗೌಡರು ಕೂಡ ಜನತಾದಳ ಸೇರಿದ್ರು. ಸಿದ್ದರಾಮಯ್ಯ ಮತ್ತೊಮ್ಮೆ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆದರು. 1991ರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಜನತಾದಳ ಅಭ್ಯರ್ಥಿಯಾಗಿ ಸೋತು ಹೋದ್ರು. ಅವರ ಆಸೆ ಮತ್ತೆ ನಿರಾಸೆಯಾಯಿತು. ಮತ್ತೆ 1994 ಸರ್ಕಾರದಲ್ಲಿ ಮಂತ್ರಿಯಾದರು. ಆನಂತರದಲ್ಲಿ ಸಿದ್ದರಾಮಯ್ಯ ಆಗಲು ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಯಿತು. ಪಟೇಲ್ ಸರ್ಕಾರದಲ್ಲಿ ಸಿಎಂ ರನ್ನ ಡಿಸಿಎಂ ಮಾಡಿದ್ರು. ಜೊತೆಗೆ ಹಣಕಾಸು ಖಾತೆ ಕೂಡ ಸಿಕ್ಕಿತು. 1999 ಜನತಾದಳ 2 ಹೋಳಾಗಿ ಹೋಯಿತು. ಮುಂದೆ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಸೇರಿತು ಹೇಗೆ? ಯಾಕೆ ಮತ್ತೆ ಸವಾಲುಗಳನ್ನು ಎದುರಿಸಿ ಸೋಲನ್ನ ಕಂಡ್ರು? ಸೋತರು ಜಗ್ಗದೆ ಮುಂದಿನ ಕಲ್ಲು ಮುಳ್ಳುಗಳ ಹಾದಿ ಹೇಗಿತ್ತು ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ನೋಡ್ತಾ ಇರಿ PN TV ಕನ್ನಡ. ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.